ನನ್ನದೆಲ್ಲವೂ ಅವಳದು, ಸಾಹಿತ್ಯ ಶಾರದೆಯದು. ಅವಳ ಪ್ರೇರಣೆ ನನಗೆ ವರಪ್ರಸಾದ. ಅವಳ ಅನುಗ್ರಹ ಆಶೀರ್ವಾದಗಳಲ್ಲಿ ಕನ್ನಡತ್ವದ ಔದಾರ್ಯ ತುಂಬಿದ ಹೃದಯಗಳನ್ನು ಕಂಡುಕೊಂಡಿದ್ದೇನೆ. ಕಾದಂಬರಿ ಪ್ರಪಂಚ ನನಗೆ ಕನ್ನಡ ಹೃದಯಗಳ ಹಿರಿಮೆಯನ್ನು ತೋರಿಸಿದೆ. ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ನಾನು ಕೃತಿಗಳನ್ನು ರಚಿಸಿದರೂ ಈಗ ಕಾದಂಬರಿ ನನ್ನ ಮೈ ತುಂಬಿಕೊಂಡಿದೆ. ಇದು ಕೃಷ್ಣಮೂರ್ತಿ ಪುರಾಣಿಕರು ತಮ್ಮ ಬಗ್ಗೆ ತಾವು ಹೇಳಿಕೊಂಡಂಥ ಮಾತುಗಳು. ಸೆಪ್ಟೆಂಬರ್ 5, 1911 ಬಾಗಲಕೋಟೆ ಜಿಲ್ಲೆಯ ಬೀಳಿಗೆಯಲ್ಲಿ ಜನಿಸಿದರು. ಅವತ್ತು ಶಿಕ್ಷಕರ ದಿನಾಚರಣೆ. ನನಗನ್ನಿಸ್ತದ ಮುಂದೆ ಇವರು ಶಿಕ್ಷಕರೇ ಆಗ್ತಾರಾ ಅಂತನೋ ಒಂದು ಮನೋಭಾವದಿಂದಲೇ ದೇವರು ಇವರನ್ನು ಸೆಪ್ಟೆಂಬರ್ 5ರಂದು ಜನ್ಮ ಕೊಟ್ಟ ಅಂತ ಅನ್ನಿಸ್ತದೆ. BA BT ಪದವಿಯನ್ನು ಪಡೆದಂತಹ ಪುರಾಣಿಕರು ಗೋಕಾಕದ ಹೈಸ್ಕೂಲ್ನಲ್ಲಿ ಅಧ್ಯಾಪಕರಾದರು 1940ರಲ್ಲಿ, ಅದು ಸ್ವಾತಂತ್ರ್ಯದ ಪೂರ್ವದಲ್ಲಿ. ತಂದೆ ತಮ್ಮಣ್ಣ ಭಟ್ಟರು, ತಾಯಿ ಲಕ್ಷ್ಮೀಬಾಯಿ. ಬಾಗಲಕೋಟೆಯಲ್ಲಿ ಹೈಸ್ಕೂಲ್ ಅಭ್ಯಾಸವನ್ನು ಮಾಡಿ ಧಾರವಾಡಕ್ಕೆ ಬಂದು ಧಾರವಾಡದ ಕರ್ನಾಟಕ ಕಾಲೇಜಿನಲ್ಲಿ BA ಪದವಿಯನ್ನು ಪಡೆದು ಮುಂದೆ ಗೋಕಾಕದ ಹೈಸ್ಕೂಲ್ನಲ್ಲಿ ಶಿಕ್ಷಕರಾದರು. ಪ್ರಾರಂಭದಿಂದಲೂ ಅಂತಂದರೆ ಶಾಲಾ ಜೀವನದಿಂದಲೂ ಸಹಿತ ಬರವಣಿಗೆ ಇವರಿಗೊಂದು ಅಭ್ಯಾಸ ಆಗಿತ್ತು. ಕಥೆಗಳನ್ನು ಬರೆಯುವುದು, ಸಣ್ಣ ಸಣ್ಣ ಕವಿತೆಗಳನ್ನು ಬರೆಯುವುದು ಮತ್ತು ಕಥೆ ಕವನಗಳನ್ನು ಓದುವ ಹವ್ಯಾಸ ಇವರಲ್ಲಿ ಬಹಳವಾಗಿ ಬೇರೂರಿತ್ತು. ಇವರು ಬಾಗಲಕೋಟೆಯಲ್ಲಿ ಅಭ್ಯಾಸ ಮಾಡ್ಬೇಕಾದ್ರೆ ಯಲಗುರ್ದರಾವ್ ಧಾರವಾಡ್ಕರ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಇವರ ಓದಿಗೆ ಬಹಳಷ್ಟು ಸಹಾಯ ಮಾಡಿದರು ಅಂತಿಕೊಂಡು ಹೇಳಿ ಪುರಾಣಿಕರು ತಮ್ಮ ಜೀವನ ಕಥೆಯಲ್ಲಿ ಹೇಳ್ಕೊತಾರೆ. ಇವರು ಮುಂದೆ ತಮ್ಮ ಶಿಕ್ಷಣವನ್ನು ಮುಗಿಸಿಕೊಂಡು ಬಂದು ಅಧ್ಯಾಪಕರಾದ ಮೇಲೆ ಬರವಣಿಗೆಯನ್ನು ಪ್ರಾರಂಭ ಮಾಡಿದರು. ಬರವಣಿಗೆಯನ್ನು ಪ್ರಾರಂಭ ಮಾಡಿದ್ದು ಕಾವ್ಯದ ಮುಖಾಂತರ. ಸಾಮಾನ್ಯವಾಗಿ ನವೋದಯ ಸಾಹಿತ್ಯದ ಎಲ್ಲ ಬರಹಗಾರರು ತಮ್ಮ ಬರವಣಿಗೆ ಪ್ರಾರಂಭ ಮಾಡಿದ್ದು ಕಾವ್ಯದಿಂದಲೇ. ಅದೇ ರೀತಿಯಾಗಿ ಕಾವ್ಯದಿಂದ ಬರವಣಿಗೆಯನ್ನು ಕೃಷ್ಣಮೂರ್ತಿ ಪುರಾಣಿಕರು ಪ್ರಾರಂಭ ಮಾಡಿದರು. ಆದರೆ ಮೊದಲ ಪ್ರಕಟ ಆದದ್ದು ಯಾವುದು ಅಂತಂದ್ರೆ ಇವರ ಕಥಾ ಸಂಕಲನ, ಹೆಸರು ರಾಮೂನ ಕಥೆಗಳು. 1946ರಲ್ಲಿ ಪ್ರಕಟ ಆಯಿತು. 1947 ಬಾಳ ಕನಸು ಅಂತಕ್ಕಂಥ ಕವನ ಸಂಕಲನ ಪ್ರಕಟ ಆಯಿತು. ಅದಾದ ಮೇಲೆ ದಾಖಲೆಗಾಗಿ ಹೇಳ್ತಾ ಇದ್ದೀನಿ, 1948ರಲ್ಲಿ ಮುಗಿಲ ಮಲ್ಲಿಗೆ ಅಂತಕ್ಕಂಥ ಕಾದಂಬರಿ ಪ್ರಕಟ ಆಯಿತು. ಇವರು ಈ ಕಾದಂಬರಿ ಕ್ಷೇತ್ರಕ್ಕೆ ಬಂದ ಕೂಡಲೇ ಕಾದಂಬರಿಯಲ್ಲಿ ಬಹಳ ಮುಖ್ಯವಾದಂಥ ಇವರಿಗೆ ಒಂದು ಕಥಾವಸ್ತು ಏನು ಅಂತಂದ್ರೆ ಈ ನಮ್ಮ ಮಧ್ಯಮ ವರ್ಗದ ಮಹಿಳೆ. ಅದಕ್ಕೆ ಒಂದು ಬೇಂದ್ರೆಯವರ ಸಾಹಿತ್ಯವನ್ನು ನಾನು ಓದ್ಕೊಂಡಿದ್ದೆ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾರೆ. ಯಾಕಂತಾರೆ ಬೇಂದ್ರೆಯವರಿಗೆ ತಾಯಿ ಅಂದರೆ ಪಂಚಪ್ರಾಣ. ಬೇಂದ್ರೆಯವರಿಗೆ ಹೆಣ್ಣು ಮಗಳು ಅಂತಂದ್ರೆ ದೇವತೆಗೆ ಸಮಾನವಾದಂಥದ್ದು. ತಾಯಿ ಎನ್ನುವ ಮಾತು, ಹೆಣ್ಣು ಎನ್ನುವ ಮಾತು ಎರಡೆಲ್ಲ ಒಂದೆಂದು ಕಲಿಸಿದಳು ಅಂತಿಕೊಂಡು ಹೇಳಿ ತಮ್ಮ ಕಾವ್ಯದಲ್ಲಿ ಬೇಂದ್ರೆಯವರು ಹೇಳಿದ ಮಾತು. ಇನ್ನೂ ಒಂದು ಘಟನೆಯನ್ನು ಇವರ ಜೀವನ ಪುಸ್ತಕದಲ್ಲಿ ದಾಖಲಿಸ್ತಾರೆ. ಏನು ಅಂತಂದರೆ, ಇವರು ಬಾಗಲಕೋಟೆಯಲ್ಲಿ ಕಲಿಬೇಕಾದ್ರೆ ಮತ್ತು ಧಾರವಾಡದಲ್ಲಿ ಕಲಿಬೇಕಾದ್ರೆ, ಅದರಲ್ಲಿ ಮುಖ್ಯವಾಗಿ ಧಾರವಾಡದಲ್ಲಿ ಕಲಿಬೇಕಾದ್ರೆ ಮಗನೂ ಓದಿ ದೊಡ್ಡವನಾಗಬೇಕು ಅಂತಕ್ಕಂಥದ್ದು ಅವರ ತಾಯಿ ಲಕ್ಷ್ಮೀಬಾಯಿಯ ಬಹುದೊಡ್ಡ ಆಸೆ ಆಗಿತ್ತು. ಆ ಹಿನ್ನೆಲೆಯಲ್ಲಿ ನಮ್ಮಲ್ಲೇ ಒಂದು ಬಹುದೊಡ್ಡ ಪರಂಪರೆ ಇತ್ತು, ಅದು ಇತ್ತೀಚೆಗೆ ಹೋಗಿದೆ, ಅದು ಸ್ಮಾಲ್ ಸೇವಿಂಗ್ಸ್. ಅವರ ತಾಯಿ ಇಂಗಿನ ಡಬ್ಬಿಯಲ್ಲಿ ಇಟ್ಟಂಥ ಎಲ್ಲ ದುಡ್ಡುಗಳನ್ನು ಸಂಗ್ರಹಿಸಿ ಪುರಾಣಿಕರು ಕೃಷ್ಣಮೂರ್ತಿ ಬಸ್ಸಿಗೆ ಹತ್ತುವ ಸಮಯದಲ್ಲಿ ಬಂದು ಅದನ್ನು ಕೊಟ್ಟು ಹೋಗ್ತಿದ್ರು ಅವ್ರ ಕೈಯಾಗ. ಅವ್ರು ಹೇಳ್ಬೇಕಂತ, ಅವ್ವ ನಿನ್ನ ಶೀರ್ ಹರಿದದ ಶೀರಿ ತಗೋ, ನನಗೇನೋ ನಾನು ಅಲ್ಲೇ ಹೊಂದಾಣಿಕೆ ಮಾಡಿಕೊಂಡು ನಾನು ಓದ್ತೀನಿ, ಯಾಕೆ ಅಷ್ಟು ಕಷ್ಟಪಡ್ತೀನಿ ಅಂತಿಕೊಂಡು ಹೇಳಿ. ಭಾಳ ನೀವು ಓದಬೇಕು, ಮುಂದೆ ಬರಬೇಕು ಅಂತಕ್ಕಂಥ ಆ ತಾಯಿಯ ಆ ಇಡೀ ಚಿತ್ರ, ಆ ಕಲ್ಪನೆ, ಆ ಚಿಕ್ಕ ಕೊಟ್ಟ ಹಣ ಅದು ದೊಡ್ಡ ಸಂಪತ್ತಾಗಿ, ಅದು ಭೌತಿಕ ಸಂಪತ್ತಲ್ಲ, ಅದು ಯಾವುದಪ್ಪ ಅಂತಂದ್ರೆ ಸಾಹಿತ್ಯಿಕ ಸಂಪತ್ತಾಗಿ ಲಭ್ಯವಾದದ್ದು ಕೃಷ್ಣಮೂರ್ತಿ ಪುರಾಣಿಕರಿಗೆ. ಕೃಷ್ಣಮೂರ್ತಿ ಪುರಾಣಿಕರು ಈ ಕಾದಂಬರಿ ಕ್ಷೇತ್ರಕ್ಕೆ ಹೆಂಗೆ ಬಂದರು ಅಂತ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ತೀನಿ ನಾನು. ಶಿವರಾಮ್ ಕಾರಂತರು ಮತ್ತು ದ.ಬಾ ಕುಲಕರ್ಣಿಯವರು ಇವರ ಸಾಲಿಗೆ ಬಂದಿದ್ರಂತೆ. ಅವಾಗ ಬಂದಾಗ ಪುರಾಣಿಕರು ಒಂದು ಪದ್ಯವನ್ನು ಓದಿ ತೋರಿಸಿದ್ರಂತೆ.
ಭಾಳ ಒಳ್ಳೆಯವಾದಂಥ ಒಂದು ಪದ್ಯ. ಆ ಪದ್ಯದ ಹೆಸರು ಅವತಾರ ಅಂತಕ್ಕಂಥದ್ದು. ಅವತಾರ ಅಂದರೆ ನಮ್ಮಲ್ಲಿ ಹುಟ್ಟು, ಬರೀ ಹುಟ್ಟು ಅಲ್ಲ, ಅದು ಅವತಾರ ಅಂತಂದ್ರೆ ಒಬ್ಬ ಶ್ರೇಷ್ಠವಾದಂಥ ವ್ಯಕ್ತಿಯ ಹುಟ್ಟಿಗೆ ಅವತಾರ ಅಂತ ಕರೀತಾರೆ. ಈ ಅವತಾರ ಅಂತನ್ನೋ ಒಂದು ಪದ್ಯ ಓದಿದ ಮೇಲೆ ಬಹಳ ಶಾಂತ ರೀತಿಯಿಂದ ನಮ್ಮ ಶಿವರಾಮ್ ಕಾರಂತರು ಮತ್ತು ದ.ಬ. ಕುಲಕರ್ಣಿ ಅವರು ಕೇಳಿದ್ರಂತೆ. ಕೇಳಿದ ಮೇಲೆ ಮೆಚ್ಚಿಕೊಂಡು ಅವರನ್ನು ಹೊಗಳಿ ಬೆನ್ನು ತಟ್ಟಿದ್ರಂತೆ. ಕಾರಂತರು ಒಂದು ಮಾತನ್ನು ಹೇಳಿದ್ರಂತೆ, ಅಲ್ಲ ಪುರಾಣಿಕರ, ಅದ್ಭುತವಾದಂಥ ಕಾವ್ಯವನ್ನು ಬರಿತೀರಿ ಈಗ, ಆದರೆ ಕಾವ್ಯವನ್ನು ಓದುವ ಜಗತ್ತೇ ಕಡಿಮೆ ಆಗ್ತಾ ಇದೆ, ಕಾವ್ಯವನ್ನು ತಿಳ್ಕೊಳ್ತಕ್ಕಂಥ ಜನರು ಕಡಿಮೆ ಆಗ್ತಾ ಇರೋದರಿಂದ ಎಷ್ಟು ಮಂದಿಗೆ ನಿಮ್ಮ ಕಾವ್ಯ ತಲುಪ್ತದೆ, ಆದ್ದರಿಂದ ನಾವೊಂದು ಅಭಿಪ್ರಾಯವನ್ನು ಹೇಳ್ತೀನಿ ಕೇಳ್ರಿ ಅಂತಿಕೊಂಡು ಹೇಳಿ, ಏನು ಅಂತ ಕೇಳಿದರೆ, ಒಳ್ಳೆಯ ಬರವಣಿಗೆ ಅದ ನಿಮಗೆ, ಆದ್ದರಿಂದ ನೀವು ಕಾದಂಬರಿ ಕ್ಷೇತ್ರಕ್ಕೆ ಬರ್ರಿ, ಕಾದಂಬರಿಯನ್ನು ಬರೀರಿ ಅಂತಿಕೊಂಡು ಹೇಳಿದ್ರಂತೆ. ಆವಾಗ ಈ ಅವತಾರ ಅಂತಕ್ಕಂಥ ಏನು ಪದ್ಯ ಓದಿದ್ರೋ, ಆ ಅವತಾರ ಅನ್ನೋ ಪದ್ಯ ಓದಿರೋದ್ರಿಂದ ಅವರ ಮೊಟ್ಟ ಮೊದಲನೇ ಕಾದಂಬರಿ ಮುಗಿಲ ಮಲ್ಲಿಗೆ 1948ರಲ್ಲಿ ಅವತಾರ ತಾಳ್ತು ಅಂತ ನಂದೊಂದು ಸಣ್ಣ ಅಭಿಪ್ರಾಯ. ಇಲ್ಲೇ ಕಾದಂಬರಿ ಬರೆದ ಮೇಲೆ ಎರಡಿದೆ, ಒಂದು ಅದಕ್ಕೆ ಪ್ರಕಾಶಕರು ಸಿಗಬೇಕು ಮತ್ತು ಓದುಗರು ಸಿಗಬೇಕು. ಬಹಳ ಮುಖ್ಯವಾಗಿ ನಾವು ಲಕ್ಷ್ಯದಲ್ಲಿ ತೆಗೆದುಕೊಳ್ಳಬೇಕಾದಂಥದ್ದೇನು ಅಂತಂದರೆ, ಆ ಕಾಲಘಟ್ಟದಲ್ಲಿ ಅಂತಂದರೆ ಸ್ವಾತಂತ್ರ್ಯದ ಪೂರ್ವದಲ್ಲಿ ಮತ್ತು ಸ್ವಾತಂತ್ರ್ಯದ ನಂತರ ಈ ಕನ್ನಡದಲ್ಲಿ ಓದುಗರನ್ನು ನಿರ್ಮಾಣ ಮಾಡಿದಂತಹ ಈ ಕನ್ನಡದ ಕೆಲವು ಸಾಹಿತ್ಯಗಳಲ್ಲಿ ಕೃಷ್ಣಮೂರ್ತಿ ಪುರಾಣಿಕರು ಒಬ್ಬರು. ಈ ಗಳಗನಾಥರಿಂದ ಆ ಪರಂಪರೆ ಪ್ರಾರಂಭ ಆಗ್ತದೆ. ನಮ್ಮಲ್ಲಿ ಬಿ ವೆಂಕಟಾಚಾರ್ಯರಿಂದ ಪ್ರಾರಂಭ ಆಗ್ತದೆ. ಅದರಲ್ಲಿ ಮುಖ್ಯವಾಗಿ ಗಳಗನಾಥರಿಂದ, ಅದರಲ್ಲಿ ಮುಖ್ಯವಾಗಿ ಉತ್ತರ ಕರ್ನಾಟಕದಲ್ಲಿ ಗಳಗನಾಥರ ಕಾದಂಬರಿಗಳನ್ನು ಓದದೇ ಇದ್ದ ಹೆಣ್ಣು ಮಕ್ಕಳೇ ಇದ್ದಿದ್ದಿಲ್ಲ ಅವಾಗ. ಆ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋದವರು ಯಾರು ಅಂತಂದರೆ ಕೃಷ್ಣಮೂರ್ತಿ ಪುರಾಣಿಕರು. ಕೃಷ್ಣಮೂರ್ತಿ ಪುರಾಣಿಕರಿಗೆ ಮುಂದಿನ ಕಾದಂಬರಿ ಯಾವುದು ಅಂತಿಕೊಂಡು ಹೇಳಿ ಪತ್ರ ಹಾಕಿ ನಮ್ಮ ಕರ್ನಾಟಕದ ಹೆಣ್ಣು ಮಕ್ಕಳು ಕೇಳ್ತಾ ಇದ್ರಂತೆ, ನಿಮ್ಮ ಮುಂದಿನ ಹೊಸ ಕಾದಂಬರಿ ಯಾವುದು ಅಂತಿಕೊಂಡು ಹೇಳಿ. ಇಷ್ಟು ಓದುಗರನ್ನು ನಿರ್ಮಾಣ ಮಾಡಿದಂಥ ಬಹುದೊಡ್ಡ ವ್ಯಕ್ತಿ ಕೃಷ್ಣಮೂರ್ತಿ ಪುರಾಣಿಕರು. ಒಮ್ಮೆ ಪಾಪ ಇವರು ಕಾದಂಬರಿ ಬರೆದ ಮೇಲೆ ಪ್ರಕಾಶಕರ ಹತ್ರ ಹೋಗಬೇಕು, ಇವತ್ತು ಬರ್ರಿ ನಾಳೆ ಬರ್ರಿ ಅಂತ ಹೇಳ್ತಿರ್ಬೇಕು. ಆವಾಗ ಒಂದು ಘಟನೆ ಆಗ್ತದೆ. ಏನು ಅಂತಂದರೆ, ಆಗಲೇ ಪ್ರಸಿದ್ಧಿಗೆ ಬಂದಂಥ ಅನಕೃಷ್ಣರಾಯರು ಕಾದಂಬರಿ ಕ್ಷೇತ್ರದಲ್ಲಿ ಬಹಳ ಪ್ರಸಿದ್ಧಿಯನ್ನು ಹೊಂದಿದ್ದರು. ಅವರಿಗೆ ಒಬ್ಬ ಪ್ರಕಾಶಕ ಹೇಳ್ತಾನೆ, ಒಂದು ಕಾದಂಬರಿಯನ್ನು ಬರೆದು ಕೊಡ್ರಿ ಅಂತಿಕೊಂಡು ಹೇಳಿ. ಆಯಿತು ಅಂತ ಒಪ್ಕೊಂಡ್ಬಿಡ್ತಾರೆ. ಏನೋ ಸಮಸ್ಯೆಯಿಂದ ಅದು ಆಗಲಿಲ್ಲ. ಅವಾಗ ಏನು ಮಾಡಿದರು ಅಂತಂದ್ರೆ, ಅವರು ಇಲ್ಲ, ನಾವೊಬ್ಬ ಒಳ್ಳೆಯ ಕಾದಂಬರಿಕಾರನ ಹೆಸರು ಹೇಳ್ತೀನಿ ನಾನು, ಅವ್ರಿಗೊಂದು ಪತ್ರ ಬರೀ, ಅವ್ರು ನಿಮಗೆ ಕಾದಂಬರಿಯನ್ನು ಬರೆದು ಕೊಟ್ಟು ಕಳಿಸ್ತಾರ ಅಂತಿಕೊಂಡು ಹೇಳಿ. ಆವಾಗ ಆಯಿತು ಅಂತಿಕೊಂಡು ಹೇಳಿ ಅನಕೃಷ್ಣರಾಯರು ಕೃಷ್ಣಮೂರ್ತಿ ಪುರಾಣಿಕರ ಹೆಸರನ್ನು ಆ ಪ್ರಕಾಶಕರಿಗೆ ಹೇಳಿದರಂತೆ. ಆ ಪ್ರಕಾಶಕ ಏನು ಮಾಡಿದ ಅಂತ ಇವರಿಗೊಂದು ಪತ್ರ ಬರೆದು ಕೊಟ್ಟ. ಆ ಪತ್ರದ ಜೊತೆಗೆ ಗೌರವಧನವನ್ನು ಮುಂಗಡನೆ ಕಳಿಸಿಬಿಟ್ಟ. ಅಂದರೆ ಅಷ್ಟು ವಿಶ್ವಾಸ, ಅನಕೃಷ್ಣರಾಯರು ಇವ್ರ ಹೆಸರು ಹೇಳ್ಯಾರ ಅಂತಂದಮೇಲೆ ಖಂಡಿತವಾಗಿ ನಮ್ಮ ನಿಗದಿತ ಸಮಯಕ್ಕೆ ಆ ಕಾದಂಬರಿ ಬಂದೇ ಬರ್ತದೆ ಅಂತನ್ನುವ ಒಂದು ಅಭಿಪ್ರಾಯ, ಒಂದು ವಿಶ್ವಾಸ ಆ ಪ್ರಕಾಶಕಂದಾಗಿತ್ತು. ಅವಾಗ ಏನು ಮಾಡಿದ ಅಂತಂದ್ರೆ, ಅವನ ಗೌರವಧನದೊಂದಿಗೆ ಒಂದು ಪತ್ರವನ್ನು ಬರೆದ. ಇವರಿಗೆ ಆಶ್ಚರ್ಯ ಅನ್ನಿಸ್ತದೆ ಅದು. ಅಂದ್ರೆ ಪ್ರಕಾಶಕರಕ್ಕೆ ಪ್ರಕಟಣೆ ಆಗುವ ಪೂರ್ವದಲ್ಲೇ ಗೌರವಧನ ಬಂತು ಅಂತಿಕೊಂಡು ಹೇಳಿ ಆ ಗೌರವಧನವನ್ನು ಸ್ವೀಕಾರ ಮಾಡಿ ಮುತ್ತೈದಿ ಅಂತಕ್ಕಂಥ ಒಂದು ಕಾದಂಬರಿಯನ್ನು ಬರೆದು ಕೊಟ್ಟು ಕಳಿಸ್ತಾರ. ಆವಾಗ ಇವರ ಜನಪ್ರಿಯತೆ ನಿಧಾನವಾಗಿ ಹೆಚ್ಚಾಗಲಿಕ್ಕೆ ಪ್ರಾರಂಭ ಆಯ್ತು. ಇಲ್ಲೇ ಆ ಕಾಲಘಟ್ಟದಲ್ಲಿ, ಅಂದರೆ ಸ್ವಾತಂತ್ರ್ಯದ ನಂತರ ಈ ದೇಶದಲ್ಲಿ ಅನೇಕ ಸಮಸ್ಯೆಗಳಿತ್ತು. ಆ ಅನೇಕ ಸಮಸ್ಯೆಗಳಲ್ಲಿ ವೇಶ್ಯಾ ಸಮಸ್ಯೆನೂ ಒಂದು. ಇದು ಎಲ್ಲ ಭಾಗದಲ್ಲಿಯೂ ಇತ್ತು. ಆವಾಗ ಪುರಾಣಿಕರು ತಮ್ಮ ಈ ಮುತ್ತೈದಿ ಕಾದಂಬರಿಯಲ್ಲಿ ಆ ಸಮಸ್ಯೆಯನ್ನು ಕುಲಂಕುಷವಾಗಿ ಎಳೆಯಾಗಿ ಬಿಡಿಸಿ ಭಾರತೀಯ ಜೀವನದ ಮೌಲ್ಯಗಳ ಪ್ರತಿಪಾದನೆಯನ್ನು ಮಾಡಿದರು. ಆವಾಗ ಒಬ್ಬ ಲೇಖಕ ಬರಿತಾನ, ಮಡಿವಂತರ ಮನೆಯಲ್ಲಿ ಇವರ ಕಾದಂಬರಿ ಗಣೇಶನ ಮಾಡದಲ್ಲಿ ಕಂಗೊಳಿಸತೊಡಗಿತು ಅಂತಿಕೊಂಡು ಹೇಳಿ. ಮುತ್ತೈದೆ ಕಾದಂಬರಿ ಅಂತಂದ್ರೆ ಆ ವಸ್ತು ಮತ್ತು ವಿಷಯವನ್ನು ಇಟ್ಟುಕೊಂಡು ಬರೆದಾರ ಅಂತಿಕೊಂಡು ಹೇಳಿ
ಅದು ಹೊಸ್ತಿಲದ ಹೊರಗೆ ಉಳಿಲಿಲ್ಲ, ಅದು ಗಣೇಶನ ಮಾಡದ ತನಕ ಬಂತು ಅಂತಿಕೊಂಡು ಹೇಳಿ. ಕೌಟುಂಬಿಕ ಜೀವನವನ್ನು ಕಥಾವಸ್ತುವನ್ನು ಆರಿಸಿಕೊಂಡು ಅಗಾಧವಾದ ಕಾದಂಬರಿಗಳನ್ನು, ಸುಮಾರು 85 ಕಾದಂಬರಿಗಳನ್ನು ಕೃಷ್ಣಮೂರ್ತಿ ಪುರಾಣಿಕರು ಕೊಟ್ಟರು. ಅದರಲ್ಲಿ ಮಧ್ಯಮ ವರ್ಗದ ಜನಜೀವನ, ಅತ್ತೆ ಸೊಸೆಯ ಪ್ರಶ್ನೆ, ಅಣ್ಣ ತಮ್ಮಂದಿರ ಸಮಸ್ಯೆ, ಅತ್ತೆ ಮೈದುನರ ಸಮಸ್ಯೆ, ನೆಗಣ್ಣಿಯ ಸಮಸ್ಯೆ, ಮಾವಳಿಯನ ಸಮಸ್ಯೆ, ಅಕ್ಕ ತಂಗಿಯರ ಸಮಸ್ಯೆ, ಹೀಗೆ ಅನೇಕ ಸಂಬಂಧಗಳ ಸಮಸ್ಯೆ, ಆ ಸಮಸ್ಯೆಗೆ ಪರಿಹಾರವನ್ನು ತಿಳಿಸ್ತಕ್ಕಂತಹ ಮುಖ್ಯವಾದ ವಸ್ತು ಮತ್ತು ವಿಷಯವನ್ನಿಟ್ಟುಕೊಂಡು ಕಾದಂಬರಿಯನ್ನು ಬರೆದರು. ಇವರ ಕಾದಂಬರಿ ಅನೇಕ ಜನರಿಗೆ ಸಮಾಧಾನ ಮತ್ತು ಜೀವನಕ್ಕೆ ಉತ್ತರವನ್ನು ಕೊಡ್ತಕ್ಕಂಥದ್ದಾಗಿತ್ತು. ಇಲ್ಲೇ ಒಂದು ಮಾತನ್ನು ಹೇಳ್ತಾರೆ, ಜೀವನವೇ ಒಂದು ಕಲೆಯಾಗಿದೆ. ಬರಹದ ತಪಸ್ಸಿನಿಂದ ನನ್ನಲ್ಲಿ ತನ್ಮಯತೆ ಮೂಡಿ ಬರುತ್ತಿತ್ತು. ಇಲ್ಲಿ ನಾನು ಅನುಸರಿಸುವ ದಾರಿ ಎಂದರೆ ಬರವಣಿಗೆ ನನ್ನನ್ನು ಎಳೆದುಕೊಂಡು ಹೋದಂತೆ ನಾನು ಹೋಗುತ್ತೇನೆ, ವಿನಃ ನನ್ನಂತೆ ಅದು ಸಾಗುವುದಿಲ್ಲ ಅಂದ್ಕೊಳ್ಳಿ. ಇವರು ಕಾದಂಬರಿ ಬರೆಯುವ ಸಮಯ ಹೆಂಗೆ ಅಂದರೆ ಬ್ರಾಹ್ಮಿ ಮುಹೂರ್ತ, ಬೆಳಗ್ಗೆ 4 ಗಂಟೆಗೆದ್ದು ಬರವಣಿಗೆ ಕೂತ್ಕೊಂಡ್ರೆ 8 ಗಂಟೆ ತನಕ ಬರವಣಿಗೆಯನ್ನು ಮಾಡಬೇಕು. ಒಂದು ಕಾದಂಬರಿಯನ್ನು ಬರೆಯಲಿಕ್ಕೆ ಅವರು ತೆಗೆದುಕೊಳ್ತಕ್ಕಂಥ ದಿನ ಎಷ್ಟು ಅಂತಂದರೆ ಕನಿಷ್ಠ 20, ಗರಿಷ್ಠ 40 ದಿವಸಗಳಲ್ಲಿ ಒಂದು ಕಾದಂಬರಿಯನ್ನು ಬರಿತಾಯಿದ್ರು. ಇವರ ಕಾದಂಬರಿಗಳಲ್ಲಿ ಆದರ್ಶಮಯತೆ ಹೆಚ್ಚಾಗಿ ಕಾಣುತ್ತದೆ. ಅದರಲ್ಲಿ ಹೆಣ್ಣು ಮಗಳ ಆದರ್ಶ. ಅದಕ್ಕೊಂದು ಕಡೆ ಹೇಳ್ತಾರೆ, ಜೀವನದಲ್ಲಿ ಏನಾದರೂ ಒಂದು ಸಾಧಿಸಬೇಕಾದರೆ ಆದರ್ಶ ಬೇಕು, ಗೊತ್ತು ಗುರಿ ಬೇಕು. ಹಾಗಿಲ್ಲದೆ ನಾವು ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ. ಈ ದೃಷ್ಟಿಕೋನ ನನ್ನದಾಗಿದೆ. ಅಲ್ಲದೆ ಇಂದು ನಾವು ಅಂತಹ ಪರಿಸರದ ಮಧ್ಯದಲ್ಲಿ ವಾಸಿಸುತ್ತಿದ್ದೇವೆ. ನಮ್ಮ ಭಾರತೀಯ ಸಂಸ್ಕೃತಿ ಹಿರಿಮೆಗಳನ್ನು ನಾವು ಅರಿತುಕೊಂಡಾಗ ನಾನಿಲ್ಲಿ ತೋರುತ್ತಿರುವುದು ಕೇವಲ ಆದರ್ಶವಲ್ಲ, ಅದು ಒಂದು ಜೀವನದ ಅವಿಭಾಜ್ಯ ಅಂಗ ಎಂಬ ಅರಿವು ಮೂಡಿಸುವುದು ನನ್ನ ಮುಖ್ಯ ಧ್ಯೇಯವಾಗಿತ್ತು ಅಂತಿಕೊಂಡು ಹೇಳಿ. ಒಮ್ಮೊಮ್ಮೆ ಈ ರಂಗಭೂಮಿಯನ್ನು, ನಾಟಕವನ್ನು ಅಭ್ಯಾಸ ಮಾಡಬೇಕಾದ್ರೆ ಅಥವಾ ಅಲ್ಲೇ ನಟ ಮತ್ತು ರಂಗಭೂಮಿಯನ್ನು ನೋಡಿದಾಗ ಅಲ್ಲೊಂದು ಮಾತು ಬರ್ತದೆ, ಪರಕಾಯ ಪ್ರವೇಶ ಅಂತಿಕೊಂಡು ಹೇಳಿ. ಯಾವಾಗ ನಟ ಅತ್ಯುತ್ತಮ ನಟ ಆಗ್ತಾನ ಅಂತನ್ಲಿಕ್ಕೆ ನಮಗೆಲ್ಲ ಈ ರಂಗಭೂಮಿಯ ಬಗ್ಗೆ ಬಂದಂಥ ಎಲ್ಲ ಪುಸ್ತಕಗಳು ಹೇಳ್ತಾವೆ, ಪರಕಾಯ ಪ್ರವೇಶ ಮಾಡಬೇಕು ಅಂತಿಕೊಂಡು. ಇಂತಹ ಪರಕಾಯ ಪ್ರವೇಶವನ್ನು ಪುರಾಣಿಕರು ಕಾದಂಬರಿ ಬರಿಬೇಕಾದ್ರೆ ಆಗ್ತಿದ್ರು ಅಂತಿಕೊಂಡು ಹೇಳಿ ತಾವೇ ಹೇಳ್ಕೊತಾರೆ. ಮತ್ತು ಅವರ ಆ ಕಾದಂಬರಿಗಳನ್ನು ಓದಿದಾಗ ಅದು ನಮಗೆ ಗೊತ್ತಾಗ್ತದೆ. ಅವರ ದೇವಲಹರಿ ಅಂತಕ್ಕಂಥ ಒಂದು ಕಾದಂಬರಿಯೊಳಗೆ ಆ ಕಾದಂಬರಿಯ ನಾಯಕಿ ಸುಟ್ಕೊಂಡು ಸತ್ತಾಗ ಸುಟ್ಕೊಂಡು ಸಾಯೋದೇನೋ ಬರೆದ್ಬಿಟ್ರು. ಬರಿಬೇಕಾದ್ರೆ ಗಳ ಹತ್ಕೋತ ಕೂತಿದ್ರಂತ. ರಾತ್ರಿ ಹೊತ್ತು ಮನ್ಯಾಗ ಎಲ್ಲರೂ ಗಾಬರಿಯಾಗಿ ಯಾಕೆ ಅಳ್ಲಿಕ್ಕೆ ಹತ್ತಾರ ಅಂತಂದ್ರೆ ಕೈಯಾಗ ಪೆನ್ನು, ಮುಂದೆ ಹಾಳಿ ಆ ಬರೆದಿದ್ದ ಸಾಲುಗಳನ್ನು ನೋಡಿಕೊಂಡು ಅವಾಗ ಇವ್ರನ್ನ ಎಚ್ಚರಿಸಿದಾಗ ಗಾಬರಾದ್ರಂತ ನಾನು ಅಳ್ಳಿಕ್ಕೆ ಹತ್ತೀನೇನೋ ಅಂತಿಕೊಂಡು ಹೇಳಿ. ಅಂದರೆ ಯಾಕೆ ಮಾತನ್ನು ಹೇಳ್ತೀನಿ ಅಂತಂದರೆ ಆ ಪಾತ್ರಗಳನ್ನು ತನ್ನವನನ್ನಾಗಿ ಮಾಡಿಕೊಂಡು ಕಾದಂಬರಿಯನ್ನು ಬರೆಯುವುದೇನದಲ್ಲ, ಅದು ಬಹಳ ಮುಖ್ಯವಾದಂಥದ್ದು. ಈ ರೀತಿಯಾದಂತಹ ಒಬ್ಬ ವ್ಯಕ್ತಿ ಸುಮಾರು 85 ಕಾದಂಬರಿಗಳನ್ನು ಬರೆದ. 1948ರಿಂದ ಪ್ರಾರಂಭ ಮಾಡಿಕೊಂಡು ಕೊನೆಯ ದಿನಗಳವರೆಗೆ ಅವರ ಕಾದಂಬರಿಯ ರಚನೆಯನ್ನು ಮಾಡಿದರು. ಪುರಾಣಿಕರ ಕಾದಂಬರಿಗಳು ಬಹಳ ಜನಪ್ರಿಯತೆ ಗಳಿಸಿತು. ಅವರೆಲ್ಲ ಕಾದಂಬರಿಗಳು ಅನೇಕ ಮುದ್ರಣಗಳನ್ನು ಕಂಡಾವ. ಆಮೇಲೆ ಸಾಹಿತಿಗಳು, ವಿಮರ್ಶಕರು ಮತ್ತು ವಿದ್ವಾಂಸರು ಆಗಿನ ಕಾಲದ ಅನೇಕ ಜನರ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಸಹಿತ ಹೇಳ್ಯಾರ. ರಂಶ್ರೀ ಮುಗುಳಿ ಅವರೊಂದು ಸಭೆಯಲ್ಲಿ ಮುಕ್ತವಾಗಿ ಹೇಳ್ತಾರೆ, ಕೀಳು ದರ್ಜೆಯ ಕಾದಂಬರಿಗಳು ಹೆಚ್ಚಿರುವ ಈ ಕಾಲದಲ್ಲಿ ನಾನು ಕಾದಂಬರಿಗಳನ್ನು ಓದಿ ನೋಡಿಯೇ ಮನೆಯವರಲ್ಲಿ ಓದಲು ಕೊಡುತ್ತೇನೆ. ಆದರೆ ಪುರಾಣಿಕರ ಕಾದಂಬರಿಗಳನ್ನು ನೇರವಾಗಿ ಮಗಳ ಕೈಯಲ್ಲಿ ಓದಲು ಕೊಡುತ್ತೇನೆ ಅಂತಿಕೊಂಡು. ಅಂತಂದರೆ ಪುರಾಣಿಕರ ಕಾದಂಬರಿಯಲ್ಲಿ ಮನಸ್ಸು ಒಂದು ರೀತಿ ವಿಕೃತವಾಗ್ತಕ್ಕಂಥದ್ದಿದ್ದಿಲ್ಲ, ಸುಕೃತವಾಗ್ತಕ್ಕಂಥ ಒಂದು ಸಾಹಿತ್ಯ ಅವ್ರದ್ದಿತ್ತು ಅಂತ ಅನ್ನೋದನ್ನು ರಂಶ್ರೀ ಮುಗುಳಿಯವರು ಆಗಿನ ಕಾಲಕ್ಕನೇ ಹೇಳಿದಂಥ ಮಾತು. ಅವರಿಗೆ ಜನ ಮಾತಾಡ್ಕೋತಿದ್ರಂತೆ, ಇವ್ರ ಕಾದಂಬರಿಗಳು ಬಂದಂಗೆ ಹೆಣ್ಣು ಮಕ್ಕಳ ತಂದೆ ಇವರು ಅಂತಿಕೊಂಡು ಹೇಳಿ. ಕನ್ನಡ ಪ್ರಾರಂಭದಲ್ಲೇ ಹೇಳಿದೆ, ಹೆಣ್ಣು ಮಕ್ಕಳ ಸಮಸ್ಯೆಗೆ ಉತ್ತರಗಳನ್ನು ಕೊಡ್ತಕ್ಕಂಥ ಕಾದಂಬರಿಗಳ ರಚನೆಯನ್ನು ಮಾಡಿದವರು ಪುರಾಣಿಕರು. ಪುರಾಣಿಕರ ಕಾದಂಬರಿಗಳ ಪ್ರಪಂಚ ಎಂದರೆ ಮಧ್ಯಮ ವರ್ಗದ ಮನೆತನದ ಕಥೆಗಳು.
ಅವರ ಮುತ್ತೈದೆಯ ಜಾನಕಿ, ಬೆವರಿನ ಬೆಲೆಯ ಸಾವಿತ್ರಿ, ಮಣ್ಣಿನ ಮಗಳ ವಸುಮತಿ, ಇವರೆಲ್ಲ ಅವರ ಪರಿವಾರ. ಅವರಿಗಾದ ಸಂತೋಷವೇ ಪುರಾಣಿಕರಿಗೆ ಆಗ್ತಕ್ಕಂಥ ಸಂತೋಷ. ಓದುಗರು ಕಣ್ಣೀರು ಹಾಕಿದರೆ, ನಕ್ಕರ, ಸಂತೋಷ ಪಡೋದರಿಂದ ಪುರಾಣಿಕರಿಗೆ ಬಹಳಷ್ಟು ಸಂತೋಷ ಆಗ್ತಿತ್ತು ಅಂತಕ್ಕಂಥದ್ದನ್ನು ಸಹಿತ ಬಹಳಷ್ಟು ಜನರು ವ್ಯಕ್ತಪಡಿಸ್ಯಾರ. ಇಲ್ಲೇ MK ಇಂದಿರಾ ಒಂದು ಮಾತನ್ನು ಹೇಳ್ತಾರೆ ಇವರ ಕಾದಂಬರಿಯ ಬಗ್ಗೆ. ಸಮಾಜಕ್ಕೆ ಅಪರ್ಥವಾಗದಂತಹ ಔಷಧ ರೂಪವಾದ ಸಾಹಿತ್ಯ ರಚನೆ ಪುರಾಣಿಕರದಾಗಿತ್ತು ಅಂತಿಕೊಂಡು ಹೇಳಿ, ಒಬ್ಬ ಹೆಣ್ಣು ಮಗಳು ತಾನೂ ಕಾದಂಬರಿ ಕ್ಷೇತ್ರದಲ್ಲಿ ಬಹುದೊಡ್ಡ ಹೆಸರು ಮಾಡಿದಂತಹ ವ್ಯಕ್ತಿ ಹೇಳ್ತಕ್ಕಂಥ ಮಾತು. ಇಲ್ಲೇ ಈ ಪುರಾಣಿಕರಿಗೆ ಧಾರ್ಮಿಕ ವಾತಾವರಣದ ಮನೆಯಲ್ಲಿ ಬೆಳೆದು ಬಂದಿರೋದ್ರಿಂದ ಅವರಿಗೆ ನಮ್ಮ ಎರಡೂ ಮಹಾಕಾವ್ಯಗಳಾದಂಥ ರಾಮಾಯಣ ಮತ್ತು ಮಹಾಭಾರತದ ಒಂದು ಆಪ್ತತ್ವ ಇತ್ತು. ಹೀಗಾಗಿ ಅಲ್ಲಿಯ ಸೀತೆ ಮತ್ತು ಅಲ್ಲಿಯ ದ್ರೌಪದಿ ಇವರಿಬ್ಬರು ಅವರ ಕಾದಂಬರಿಗಳಲ್ಲಿ ಬೇರೆ ಬೇರೆ ರೀತಿಯಿಂದ ಎದುರಿಗೆ ಬೆಂದು ಮಾತುಗಳನ್ನು ಆಡ್ತಾಯಿದ್ರು. ಅವರ ಕ್ಷಾತ್ರ ಗುಣಧರ್ಮ ಆಗಿರ್ಬೋದು, ತ್ಯಾಗ ಆಗಿರ್ಬೋದು, ಪಟ್ಟಂಥ ಕಷ್ಟ ಆಗಿರ್ಬೋದು, ಸತ್ವ ಪರೀಕ್ಷೆಗಳಾಗಿರ್ಬೋದು, ಅನೇಕ ಅವರಿಬ್ಬರೂ ಪಟ್ಟಂಥದ್ದನ್ನು ಅವರ ಕಾದಂಬರಿಯ ಬೇರೆ ಬೇರೆ ಘಟ್ಟದಲ್ಲಿ ಬೇರೆ ಬೇರೆ ಪಾತ್ರಗಳ ಮುಖಾಂತರ ಕಾದಂಬರಿಯ ಮೂಲಕ ಪುರಾಣಿಕರು ಕಟ್ಟಿಕೊಟ್ರು. ನನ್ನ ಜನವೇ ನನ್ನ ಮನ, ಅದುವೇ ನನ್ನ ಹೃದಯ, ಈ ಹೃದಯದಲ್ಲಿ ನಿಂತ ಜನಮನದ ವಿಪುಲ ಸಾಮಗ್ರಿ ರಸಬುಗ್ಗೆಯಾಗಿ ಹೊರಹೊಮ್ಮಬೇಕು, ಈ ಅನುಗ್ರಹ ಸಮಾಜ ಪುರುಷನಾಗಬೇಕು ಅಂತನ್ನೋದು ಇವರ ಒಂದು ಮನೋಧರ್ಮವಾಗಿತ್ತು. ನನ್ನದೆಲ್ಲವೂ ಸಮಾಜದ್ದು, ನನ್ನ ಸ್ಫೂರ್ತಿ ಕಾರಂಜಿಗೆ ಮೂಲ ರಸ ಸಮಾಜದ್ದು. ಅಂದರೆ ತಮ್ಮ ಕಾದಂಬರಿ ಕಾರಂಜಿಯಾಗಿ ಹೊಂತಿತ್ತು ಅಂತ ಹೇಳ್ತಾರೆ ಅವರು. ಸಮಾಜನ ಬೇರಿದ್ದು ಈ ಬೇರು ಆಳವಾಗಿ ಭೂಮಿಯಲ್ಲಿ ಪಸರಿಸಿದಂತೆ ಮುಗಿಲು ತುಂಬ ನನ್ನ ಕಾದಂಬರಿಗಳು ಹರಡಿಕೊಂಡಿವೆ ಅಂತಕ್ಕಂಥದ್ದು. ಈ ರೀತಿಯಾಗಿ ಕಾದಂಬರಿ ಹೇಳಿ, ನನ್ನದು ಎಂದರೆ ನನ್ನದಲ್ಲ, ನನ್ನ ಪ್ರೇರಣೆಗೆ ನನಗೆ ಮೂಲ ಕಾರಣವಾದ ನನ್ನೊಳಗೆ ನೆಲೆಸಿರುವ ಆ ಭಗವಂತನದ್ದು ಅಂತಿಕೊಂಡು ಹೇಳಿ, ಇದು ಭಕ್ತಿ ಪರಂಪರೆ ಬಗ್ಗೆ ಹೇಳ್ತಕ್ಕಂಥ ಮಾತು. ಯಾಕಂತಂದ್ರೆ ಅವರು ಟೆಂಬೆ ಮಹಾರಾಜರ ಬಗ್ಗೆ ಇದ್ದಂಥ ಒಂದು ಪುಸ್ತಕವನ್ನು ಭಾಷಾಂತರ ಮಾಡಿದರು. ಆ ಟೆಂಬೆ ಮಹಾರಾಜರ ಪುಸ್ತಕವನ್ನು ಓದಿದಾಗ ಅವರಲ್ಲಿ ಆ ಭಕ್ತಿಯ ರಸಗಳು ಯಾವ ರೀತಿ ಇದ್ದು ಅಂತನ್ನೋದನ್ನು ಗೊತ್ತಾಗ್ತದೆ. ಅದನ್ನು ಅಪ್ರತ್ಯಕ್ಷವಾಗಿ ತಮ್ಮ ಕಾದಂಬರಿಯ ಬಗ್ಗೆ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ಸಾಹಿತ್ಯ ಸೃಷ್ಟಿ ಭಗವಂತನ ಪ್ರೇರಣೆ ಆಗಿರುವುದರಿಂದ ಇದು ನಾನು ಬರೆದ 50ನೇ ಕೃತಿ ಎಂದು ಹೇಳುವುದಿಲ್ಲ. ಅಂದರೆ 50ನೇ ಕೃತಿ ಬಂದಾಗ ಹೇಳಿದಂಥ ಮಾತು. ಇದೊಂದು ನಿಮಿತ್ತ ಮಾತ್ರ. ಇದರಲ್ಲಿ ನನ್ನದೆನ್ನುವುದೆಲ್ಲವೂ ಅವನದು ಅಂದರೆ ದೇವರದು. ಜನತೆಯಲ್ಲಿ ಜಾಗೃತವಾಗಿರುವ ಜನಾರ್ದನನು, ಅವನ ಪ್ರೇರಣೆಯೇ ನನಗೆ ಅನುಗ್ರಹ, ಅವನ ಆಶೀರ್ವಾದವೇ ನನಗೆ ವರಪ್ರಸಾದ. ಮಾಡಿಸುವವನು ಅವನು, ಆಡಿಸುವವನು ಅವನು, ಅದು ದೇವರ ಸೇವೆ ಎಂದು ನಂಬಿದ್ದೇನೆ ಅಂತಿಕೊಂಡು ಹೇಳಿ ಸಾಹಿತ್ಯದ ಸೇವೆಯನ್ನು ಕಾದಂಬರಿ ಬರಿಬೇಕಾದ್ರೆ ಮಾತನ್ನು ಹೇಳ್ತಕ್ಕಂಥದ್ದು. ಇಲ್ಲಿ ಇನ್ನೊಂದು ಮುಖ್ಯವಾದಂಥ ಮಾತು, ಅದು ಹೇಳಲೇಬೇಕಾದಂಥದ್ದು. ಬೆಳ್ಳಿತೆರೆ ಅಂದರೆ ಚಲನಚಿತ್ರರಂಗ ಮತ್ತು ಕೃಷ್ಣಮೂರ್ತಿ ಪುರಾಣಿಕರ ಕಾದಂಬರಿಗಳು ಚಲನಚಿತ್ರಕ್ಕೆ ಈಗ ಬಹಳ ಅದ್ಭುತವಾಗಿ ಮೂಡಿಬಂದಂಥವು. ಅವರ ಮುತ್ತೈದೆ ಕಾದಂಬರಿ ಪ್ರಥಮ ಕನ್ನಡ ಕಾದಂಬರಿ. ತಮಿಳಿನಲ್ಲಿ ಹಾಗೂ ಮಲಯಾಳಿ ಭಾಷೆಗಳಲ್ಲಿ ಬೆಳ್ಳಿತೆರೆ ಕಂಡಿತು. ಅಂದರೆ ಒಂದು ಕನ್ನಡದ ಕಾದಂಬರಿ ಬೇರೆ ಭಾಷೆಗೆ ಹೋಗಿ ಆ ಭಾಷೆಯಲ್ಲಿ ಚಿತ್ರ ಆಗುವುದು ಬಹಳ ಮುಖ್ಯವಾದಂಥದ್ದು. ಮತ್ತು ಕನ್ನಡ ಕಾದಂಬರಿ ಚಲನಚಿತ್ರಕ್ಕೆ ಹೋದಂತಹದ್ದು ಸಹಿತ ಕೃಷ್ಣಮೂರ್ತಿ ಪುರಾಣಿಕರದು. ಈ ಧರ್ಮದೇವತೆ ಅಂತಕ್ಕಂಥ ಒಂದು ಪುರಾಣಿಕರ ಕಾದಂಬರಿ ಬೆಳ್ಳಿತೆರೆಗೆ ಹೆಂಗೆ ಹೋತು ಅಂತಂದರೆ, AC ನರಸಿಂಹಮೂರ್ತಿ ಅಂತಿಕೊಂಡು ಹೇಳಿ ಒಬ್ಬ ಚಲನಚಿತ್ರ ನಿರ್ಮಾಪಕ, ಅವರ ಮಗಳು ಶೈಲಜಾ ಕೃಷ್ಣಮೂರ್ತಿ ಪುರಾಣಿಕರ ಕಾದಂಬರಿ ಪ್ರಿಯಳು. ಕೃಷ್ಣಮೂರ್ತಿ ಪುರಾಣಿಕರ ಕಾದಂಬರಿ ಹೊಸಾದ್ ಬಂದದೇನೋ ಅಂತಿಕೊಂಡು ಹೇಳಿ ಅಂಗಡಿಗೆ ಹೋಗಿ ಮೇಲಿನ ಮೇಲೆ ಕೇಳ್ಕೊಂಡು ಬರ್ತಕ್ಕಂಥ ಒಬ್ಬ ಓದುಗಳವಳು. ಅವಳಿಗೆ ಆ ಧರ್ಮದೇವತೆ ಬಹಳ ಮನಸ್ಸಿನ ಮೇಲೆ ಪರಿಣಾಮ ಆಗಿತ್ತು. ಅವ್ರು ತಮ್ಮ ತಂದೆಗೆ ಹೇಳ್ತಾಳಂತ, ಏನು ಅಂತಂದರೆ ಅವರ ಕಾದಂಬರಿಯನ್ನು ಚಲನಚಿತ್ರ ಮಾಡಿರಿ ಅಂತಿಕೊಂಡು ಹೇಳಿ. ಅದು ಕರುಣೆ ಕುಟುಂಬದ ಕಣ್ಣು ಅಂತಕ್ಕಂಥ ಒಂದು ಚಲನಚಿತ್ರವಾಗಿ ಬೆಳ್ಳಿತೆರೆಯಲ್ಲಿ ವಿಜೃಂಭಿಸಿತು. ಇದು ಕನ್ನಡದ ಪ್ರಥಮ ಕಾದಂಬರಿ.
ರಾಜ್ಕುಮಾರು, ಲೀಲಾವತಿ, ಜಯಶ್ರೀ, ನರಸಿಂಹರಾಜು, ಬಾಲಕೃಷ್ಣ ಈ ಚಲನಚಿತ್ರದಲ್ಲಿ ಅಭಿನಯಿಸಿದರು. ಮುಂದೆ ಕುಲವಧು ಅಂತಕ್ಕಂಥ ಒಂದು ಇವರ ಕಾದಂಬರಿ ಚಲನಚಿತ್ರ ಆಯಿತು. ಅದರಲ್ಲಿ ಬೇಂದ್ರೆಯವರ ಮತ್ತು ಪುತಿ ನರಸಿಂಹಾಚಾರ್ಯರ ಪದ್ಯಗಳನ್ನು ತೆಗೆದುಕೊಂಡು ಆ ಕಾದಂಬರಿ ಚಲನಚಿತ್ರವಾಯಿತು. ಅದಾದಮೇಲೆ ಮಣ್ಣಿನ ಮಗಳು ಚಿತ್ರಕ್ಕೆ ಆಯ್ಕೆ ಆಯಿತು. ಅದರಲ್ಲಿ ಜಯಂತಿ, ಉದಯ್ ಕುಮಾರ್ ಅವರೆಲ್ಲ ತಮ್ಮ ನಟನೆಯಿಂದ ಆ ಕಾದಂಬರಿ ಯಶಸ್ವಿಯನ್ನು ಮಾಡಿದರು. ಇದ್ರ ಜೊತೆಗೆ ಮುಂದೆ ಇನ್ನೂ 2 ಚಿತ್ರಗಳು ಅದೇ ಕಾಲಕ್ಕೆ ಬಂದಂಥದ್ದು. ಮುಖ್ಯವಾಗಿ ನಾನು ಅದನ್ನು ಪ್ರಾರಂಭದಲ್ಲಿ ಹೇಳಬೇಕಂತ ಮಾಡಿದೆ, ಅದು ಮುಂದೆ ತೆಗೆದುಕೊಂಡು ಬಂದಿದ್ದೇನೆ. ಅದು ಸನಾದಿ ಅಪ್ಪಣ್ಣ ಅಂತಕ್ಕಂಥ ಒಂದು ಅದ್ಭುತವಾದಂಥ ಇಡೀ ಚಿತ್ರರಂಗದಲ್ಲಿನೇ ನಾವು ಬೆರಳೆಣಿಕೆಯ ಚಿತ್ರಗಳನ್ನು ನೋಡಿದಾಗ ಇವರು ಸನಾದಿ ಅಪ್ಪಣ್ಣ ಭಾಳ ಮುಖ್ಯವಾದಂಥ ಚಿತ್ರ. ನಾನು ಆವಾಗ 1977 ಹೈಸ್ಕೂಲು ವಿದ್ಯಾರ್ಥಿಯಾಗಿದ್ದೆ, SLC ಓದ್ತಾ ಇದ್ದೆ. ಆವಾಗ ಸನಾದಿ ಅಪ್ಪಣ್ಣ ಚಿತ್ರ ಬಂತು. ಆ ಕಾಲಘಟ್ಟದಲ್ಲೇ ನಾನು ಸುಮಾರು ಒಂದು 5-6 ಸಲ ಆ ಚಿತ್ರವನ್ನು ನೋಡಿದ್ದು. ಅಂತಂದರೆ 2 ಇತ್ತು ಆ ಚಿತ್ರದಲ್ಲಿ. ಜಗತ್ತಿನ ಶ್ರೇಷ್ಠ ಸನಾದಿ ವಾದಕರಾದಂತಹ ಬಿಸ್ಮಿಲ್ಲಾ ಖಾನ್ರು ಸ್ವತಃ ಆ ಚಿತ್ರಕ್ಕೆ ಸಂಗೀತವನ್ನು ಒದಗಿಸಿದ್ರು ಮತ್ತು ರಾಜ್ಕುಮಾರ್ ಆ ಚಿತ್ರದಲ್ಲಿ ಪ್ರಧಾನ ಪಾತ್ರದಲ್ಲಿ ಮಾಡಿದರು. ಇದಕ್ಕೆ ಒಂದು ಪ್ರಾರಂಭದಿಂದಲೂ ಸಹಿತ ಅವರಿಗೆ ಸಂಗೀತದ ಬಗ್ಗೆ ಆಸಕ್ತಿ. ಅದರಲ್ಲಿ ಮುಖ್ಯವಾಗಿ ಗ್ರಾಮೀಣ ಪರಿಸರದಲ್ಲಿ ಬೆಳೆದು ಬಂದಂಥ ಅವರಿಗೆ ಈ ಕರಡಿ ಮಜಲು ಅಂತ ಒಂದು ಜನಪದ ವಾದ್ಯ, ಆ ಕರಡಿ ಮಜಲು ಜನಪದದ ವಾದ್ಯದ ಬಗ್ಗೆ ಇವರಿಗೆ ಅದ್ಭುತವಾದಂಥ ಒಂದು ಆಸಕ್ತಿ ಮತ್ತು ಪ್ರೀತಿ. ಆ ಆಸಕ್ತಿ ಮತ್ತು ಪ್ರೀತಿಯೇ ಸನಾದಿ ಅಪ್ಪಣ್ಣ ಕಾದಂಬರಿ ಬರೀಲಿಕ್ಕೆ ಅವರಿಗೆ ಮುಖ್ಯ ಪ್ರೇರಣೆ ಆಯಿತು. ಅವರಲ್ಲಿ ಒಬ್ಬ ಸನಾದಿ ಬಾರಿಸುವವಿದ್ದ ಅಂತಕೊಂಡು ಹೇಳಿ ಅವರ ಜೀವನ ಚಿತ್ರದಲ್ಲಿ ಬರ್ತದದು. ಅವನ ಬಗ್ಗೆ ಭಾಳ ಪ್ರೀತಿ ಅಂತ ಅಂತಕ್ಕಂಥದ್ದಿತ್ತು. ಆ ಕಾಲಘಟ್ಟದಲ್ಲಿ ಆ ಸಮಾಜ ಅವರನ್ನು ನೋಡ್ಕೊಳ್ತಕ್ಕಂಥ ಒಂದು ಬಗೆ ಇತ್ತು. ಆ ಎಲ್ಲ ಬಗೆಯನ್ನು ತಂದು ತಮ್ಮ ಕಾದಂಬರಿಯಲ್ಲಿ ಹಾಕಿದ್ದಾರೆ. ಅಲ್ಲಿರ್ತಕ್ಕಂಥ ಬಸಂತಿಯ ಜೊತೆಗೆ ಪ್ರೀತಿ, ಆ ವಿಶ್ವಾಸ, ಮುಂದೆ ಮದುವೆ, ಅಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು ಅದೆಲ್ಲವೂ ಕಾದಂಬರಿಗೆ ಭಾಳ ಪೂರಕವಾದಂಥದ್ದು. ಈ ಸನಾದಿ ಅಪ್ಪಣ್ಣ ಅಂತಕ್ಕಂಥ ಕಾದಂಬರಿ ಇವರಿಗೆ ಒಳ್ಳೆಯ ಹೆಸರನ್ನು ತಂದು ಕೊಡ್ತು. ಇವರ ಒಟ್ಟು 14 ಕಾದಂಬರಿಗಳು ಚಿತ್ರಗಳಾಗಿವೆ. ಒಂದು ಮುತ್ತೈದೆ, ಧರ್ಮದೇವತೆ, ಕುಲವಧು, ವಸುಂಧರ, ಮಣ್ಣಿನ ಮಗಳು, ಭಾಗೀರಥಿ, ಮದುವೆಯ ಹಾಡು, ದೇವರ ಕೂಸು ಬಂಗಾರಿ ಅಂತಕ್ಕಂಥ ಹೆಸರಿನಲ್ಲಿ, ಮದುವೆಯ ಹಾಡು ಹೂಮಳೆ ಅಂತಕ್ಕಂಥ ಹೆಸರಿನಲ್ಲಿ, ಮತ್ತು ವಸುಂಧರ ಅನಿರೀಕ್ಷಿತ ಅಂತಕ್ಕಂಥ ಹೆಸರಿನಲ್ಲಿ, ಧರ್ಮದೇವತೆ ಕರುಣೆಯ ಕುಟುಂಬದ ಕಣ್ಣು ಅಂತಕ್ಕಂಥ ಹೆಸರಿನಲ್ಲಿ, ಮುತ್ತೈದಿ ಸಹೋದರಿ ಅಂತಕ್ಕಂಥ ಹೆಸರಿನಲ್ಲಿ, ಅದಾದಮೇಲೆ ಕನ್ಯಾಮಣಿ, ಗಂಧದ ಬಳ್ಳಿ ಪಾವನಗಂಗಾ ಅಂತಕ್ಕಂಥ ಹೆಸರಿನಲ್ಲಿ, ಆಮೇಲೆ ಮತ್ತು ಪಾವನಗಂಗಾ, ಸಾವಂತ್ರಿ ಸುಳಿ ಅಂತಕ್ಕಂಥ ಹೆಸರಿನಲ್ಲಿ, ಸನಾದಿ ಅಪ್ಪಣ್ಣ. ಸನಾದಿ ಅಪ್ಪಣ್ಣ ಕನ್ನಡ, ತೆಲುಗು, ಗುಜರಾತಿ ಮತ್ತು ಮರಾಠಿ 4 ಭಾಷೆಗಳಲ್ಲಿ ಅದು ಚಿತ್ರ ಡಬ್ ಆಗ್ತದೆ. ಅದಾದಮೇಲೆ ಹಾಲುಂಡು ತವರು ಅಂತಕ್ಕಂಥದ್ದು. ಇನ್ನೂ 5 ಕಾದಂಬರಿಗಳು ಚಿತ್ರಗಳಾಗಬೇಕಾಗಿತ್ತು, ಅರ್ಧಕ್ಕೆ ನಿಂತಂಥದ್ದು. ಬೆವರಿನ ಬೆಲೆ, ಹೇಮಂತನ ಮಗಳು, ಚಂದ್ರಸುಧಾ, ವಸಂತಲಕ್ಷ್ಮಿ ಮತ್ತು ಶಾಂತಿಸುಧಾ ಅಂತಕ್ಕಂಥದ್ದು. ಈ ರೀತಿಯಾಗಿ ಕಾದಂಬರಿ ಚಿತ್ರರಂಗಕ್ಕೆ ಕಾದಂಬರಿಯ ಕೊಡುಗೆಯನ್ನು, ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟವರು ಪುರಾಣಿಕರು. ಒಟ್ಟು 80 ಕಾದಂಬರಿಗಳು, 11 ಗೀತನಾಟಕಗಳು, 12 ಸಣ್ಣ ಕಥೆಗಳ ಸಂಕಲನ, 4 ಕವನ ಸಂಕಲನ, 8 ಶಿಶು ಸಾಹಿತ್ಯ, ಹೀಗೆ ಸುಮಾರು 115 ಕೃತಿಗಳನ್ನು ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಂಥವರು ಕೃಷ್ಣಮೂರ್ತಿ ಪುರಾಣಿಕರು. ಕೃಷ್ಣಮೂರ್ತಿ ಪುರಾಣಿಕರ ಬಗ್ಗೆ ಒಂದು ಮಹತ್ವವಾದಂಥ ವಿಚಾರವನ್ನು ಹೇಳಬೇಕು. ಅವರ ಬದುಕಿನ ಬಗ್ಗೆ ಹೇಳ್ಬೇಕಾದ್ರೆ ಹೇಳಿದ್ದೆ, ಅವರು ಗೋಕಾಕಿನ ಹೈಸ್ಕೂಲ್ನಲ್ಲಿ ಅಧ್ಯಾಪಕರಾಗಿದ್ದರು ಅಂತಕೊಂಡು ಹೇಳಿ. ಇವರ ಅಧ್ಯಾಪಕ ಜೀವನದಲ್ಲಿ ಅವರು ಮಾಡಿದಂತಹ ಸಾಮಾಜಿಕ ಒಂದು ಕಾರ್ಯ ಏನಿದೆಯಲ್ಲ, ಅದು ಬಹಳ ದೊಡ್ಡದು. ಯಾವುದೇ ವಿದ್ಯಾರ್ಥಿ ಶಾಲೆಗೆ 1 ದಿವಸ 2 ದಿವಸ ಬರದೇ ಹೋದರೆ ಅವನು ಹೇಳಿ ಕಳಿಸುವುದು, ಬರದೇ ಹೋದರೆ ಸ್ವತಃ ತಾವೇ ಹೋಗಿ ಆ ವಿದ್ಯಾರ್ಥಿಯನ್ನು ಕರೆದುಕೊಂಡು ಬಂದು ಕಲಿಸುವ ಒಂದು ಕೆಲಸವನ್ನು, ಕಾಯಕವನ್ನು ಮಾಡಿದವರು ನಮ್ಮ ಕೃಷ್ಣಮೂರ್ತಿ ಪುರಾಣಿಕರು. ಇಂದು ಕನ್ನಡದ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂಥ ಕಂಬಾರ ಹೇಳ್ತಕ್ಕಂಥ ಮಾತು. ಕಂಬಾರರು ಕೃಷ್ಣಮೂರ್ತಿ ಪುರಾಣಿಕರ ವಿದ್ಯಾರ್ಥಿಗಳು. ಕಂಬಾರರು ಪಾಪ ಆ ಕಾಲಘಟ್ಟದಲ್ಲಿ ಅವರ ತಂದೆ ಕಂಬಾರಿಕೆಯನ್ನು ಮಾಡಿಕೊಂಡು
ಕೆಲಸವನ್ನು ಮಾಡಿಕೊಂಡು ಜೀವನವನ್ನು ಸಾಗಿಸ್ತಾ ಇದ್ದರು. ಘೋಡಗೇರಿ ಅಂತಕ್ಕಂಥದ್ದು ಅವ್ರ ಊರು. ಘೋಡಗೇರಿಯ ಕಂಬಾರರು ಹೈಸ್ಕೂಲು ವಿದ್ಯಾಭ್ಯಾಸಕ್ಕಾಗಿ ಗೋಕಾಕಿಗೆ ಬಂದಿದ್ದರು. ಗೋಕಾಕಿಗೆ ಬಂದಾಗ ಅವರ ಮನೆಯ ಪರಿಸ್ಥಿತಿ ಅವರನ್ನು ಓದಲಿಕ್ಕೆ ಅನುಕೂಲ ಮಾಡಿಕೊಡಲಿಲ್ಲ. ಇವರು ಶಾಲೆಯನ್ನು ಬಿಟ್ಟು ತಮ್ಮ ಘೋಡಗೇರಿಗೆ ಹೋಗಿ ಮನೆಯಲ್ಲಿ ಕೂತ್ಕೊಂಡ್ಬಿಟ್ರು. 1 ದಿವಸ ಆಯ್ತು, 2 ದಿವಸ ಆಯ್ತು, 3 ದಿವಸ ಆಯ್ತು. ಆ ಕ್ಲಾಸಿನ ವಿದ್ಯಾರ್ಥಿಗಳೆಲ್ಲ ಹೇಳಬೇಕು, ಯಾಕೋ ಕಂಬಾರ ಬಂದಿಲ್ಲ ಅಂತ ತಿಳ್ಕೊಂಡು ಹೇಳಿ ವಿದ್ಯಾರ್ಥಿಗಳು ಮನೆಗೆ ಹೋಗಿ ಹೇಳಿದರು. ಆದರೂ ಕಂಬಾರ ಬಾರದೇ ಇದ್ದಾಗ ಸ್ವತಃ ಕೃಷ್ಣಮೂರ್ತಿ ಪುರಾಣಿಕರೇ ಘೋಡಗೇರಿಗೆ ಹೋಗಿ ಅವರ ತಂದೆಯಾದಂತಹ ಬಸವಣ್ಣಪ್ಪನಿಗೆ ಹೇಳಿ ಕರೆದುಕೊಂಡು ಬಂದು ಸಾವಳಗಿ ಮಠದಲ್ಲಿ ಅವರ ಆಸನ ಮತ್ತು ವಸನಕ್ಕೆ ವ್ಯವಸ್ಥೆಯನ್ನು ಮಾಡಿ ಅವರಿಗೆ ಅಭ್ಯಾಸವನ್ನು ಮಾಡಿಸಿದಂಥವರು ಕಂಬಾರರು. ಕಂಬಾರರು ಹೇಳ್ತಕ್ಕಂಥ ಮಾತು ಏನು ಅಂತಂದರೆ, ಇವತ್ತೇನಾದರೂ ಈ ನಾನು ಇಷ್ಟು ಎತ್ತರ ಮಟ್ಟಕ್ಕೆ ಬೆಳೆಯಲಿಕ್ಕೆ ಕಾರಣ ಯಾರು ಅಂತಂದರೆ ಕೃಷ್ಣಮೂರ್ತಿ ಪುರಾಣಿಕರು ಅಂತಕ್ಕಂಥದ್ದು. ಶಿಷ್ಯಾದಿಚ್ಛೇತ್ ಪರಾಜಯ ಅಂತಿಕೊಂಡು ಹೇಳಿ ಒಂದು ಮಾತು, ಅದನ್ನು ಕಂಬಾರರು ಇದಕ್ಕೆ ಸಾಕ್ಷಿ ಅಂತಕ್ಕಂಥದ್ದು ಜಗತ್ತು ಹೇಳ್ತಾ ಇದೆ. ಇನ್ನೊಂದು ಮಾತು ನನಗೆ ಹೆಮ್ಮೆ ಏನು ಅಂತಂದರೆ, ಈ ಕೃಷ್ಣಮೂರ್ತಿ ಪುರಾಣಿಕರ ಮೊಮ್ಮಗ ದೀಪಕ್ ಪುರಾಣಿಕ್ ಅಂತಿಕೊಂಡು ಹೇಳಿ ಇವತ್ತು ಸಾಫ್ಟ್ವೇರ್ ಕ್ಷೇತ್ರದಲ್ಲಿದ್ದಾನ. ಅವನು ಧಾರವಾಡದಲ್ಲಿದ್ದಾಗ ನಮ್ಮ ಶಾಲೆಯಲ್ಲಿ, ಕೆ ಇ ಬೋರ್ಡ್ ಶಾಲೆಯಲ್ಲಿ ವಿದ್ಯಾರ್ಥಿಯಾಗಿದ್ದ. ನನಗೆ 1-2-3 ವರ್ಷ ವಿದ್ಯಾರ್ಥಿ. ಆವಾಗ ಅವನು ತಮ್ಮ ಅಜ್ಜನ ಕಾದಂಬರಿಗಳನ್ನು ಮತ್ತು ತಮ್ಮಣ್ಣ ಭಟ್ಟರು ಅಂತಿಕೊಂಡು ಹೇಳಿ ಅವ್ರ ತಂದೆಯ ಬಗ್ಗೆ ಬರೆದಂಥ ಒಂದು ಸಣ್ಣ ಪುಸ್ತಕವನ್ನು ಕೊಟ್ಟಿದ್ದ. ಹೀಗೆ ಕೃಷ್ಣಮೂರ್ತಿ ಪುರಾಣಿಕರ ಎಲ್ಲ ರೀತಿಯಾದಂಥ ಬಳಗ ಬಹಳ ದೊಡ್ಡದು. ಅವರು 1985 ನವೆಂಬರ್ 13ರಂದು ಕಾಲವಶರಾದರು. ಕನ್ನಡ ಕಾದಂಬರಿ ಕ್ಷೇತ್ರಕ್ಕೆ ಪುರಾಣಿಕರು ಕೊಟ್ಟ ಕೊಡುಗೆ ಬಹಳ ದೊಡ್ಡದು. ಸೆಪ್ಟೆಂಬರ್ 5 ಅವರ ಜನ್ಮದಿನ. ಅವರನ್ನು ನಾವು ಎಷ್ಟು ನೆನೆಸಿದರೂ ಕಡಿಮೆ. ಈ ನೆನಪಿನ ಹಿನ್ನೆಲೆಯಲ್ಲಿ ನನ್ನ 4 ಮಾತುಗಳು.